ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 7. ನಾವು ಕಳೆದ ಅಧ್ಯಾಯದಲ್ಲಿ ನೋಡಿದ್ವಿ ಅಲ್ವಾ, ವೈಶ್ಯರು ಆ ಶಾಪ ವಿಮುಕ್ತಿಯನ್ನು ಹೊಂದೋದಕ್ಕೆ ಏನು ಮಾಡಬೇಕು ಅಂತ ಕೇಳೋಕೆ ಅಪರಾರ್ಕರ ಆಶ್ರಮಕ್ಕೆ ಹೋಗಿ ತಮ್ಮ ಸಂಕಟ, ತಮ್ಮ ದುಃಖ, ಭೂಲೋಕಕ್ಕೆ ಹೋದರೆ ಹೆಂಗೆ ಬದುಕಬೇಕು, ಭೂಲೋಕ ಎಷ್ಟು ಕೆಟ್ಟದಾಗಿ ಇದೆ ಅನ್ನೋದನ್ನೆಲ್ಲ ಅಪರಾರ್ಕ ಮಹರ್ಷಿಗಳ ಹತ್ರ ಹೇಳ್ಕೊತಾರೆ. ಇದಕ್ಕೆ ಏನಾದರೂ ಪಾಪ ವಿಮೋಚನೆಗೆ ದಾರಿ ಕೊಡಿ, ನಾವೀಗ ಇರೋವಂಥ ಲೋಕದಲ್ಲಿ ಎಷ್ಟು ಸಂತೋಷವಾಗಿದ್ದೇವೆ, ನಮ್ಮ ಲೋಕ ಎಷ್ಟು ಪವಿತ್ರವಾದದ್ದು, ಇಂತಹ ಲೋಕವನ್ನು ಬಿಟ್ಟು ನಾವು ಭೂಲೋಕಕ್ಕೆ ಹೋಗೋಕೆ ನಮಗೆ ಧೈರ್ಯ ಇಲ್ಲ, ಮನಸ್ಸಿಲ್ಲ, ಇದಕ್ಕೆ ಏನು ದಾರಿ ಅಂತ ಕೇಳ್ಕೊಂಡಿದಾರಲ್ವಾ. ಮುಂದಿನ ಅಧ್ಯಾಯದಲ್ಲಿ ಅದಕ್ಕೇನಾದರೂ ದಾರಿ ಸಿಗತ್ತಾ ಅಂತ ನೋಡೋಣ. ಅಪರಾರ್ಕ ಮಹರ್ಷಿಗಳು ಶಿವ ಮಹಾತ್ಮೆಯನ್ನು ತಿಳಿಸುವುದು, ಪಂಚಾಕ್ಷರಿ ಮಂತ್ರೋಪದೇಶ, ಮಾನಸ ಸರೋವರ ವರ್ಣನೆ, ವೈಶ್ಯರ ಘೋರ ತಪಸ್ಸು, ಇಷ್ಟವಸ್ತು ಬಹಿಷ್ಕರಣ. ಅನಂತರ ಬ್ರಹ್ಮ ಮಾನಸ ಪುತ್ರನಾದ ಅಪರಾರ್ಕ ಮಹರ್ಷಿ ವೈಶ್ಯರನ್ನು ಪ್ರೀತಿಯಿಂದ ಹೀಗೆ ಮಾತನಾಡಿಸಿದನು. ಪುತ್ರರೇ, ನಿಮಗೆ ಮಂಗಳಕರವಾದ ಹಿತವಚನಗಳನ್ನು ಹೇಳುತ್ತೇನೆ. ಸತ್ಯಶೂರರಾದ ನೀವು ಭೂಲೋಕದ ಬಾಳ್ವೆಯ ಕುರಿತು ಈಗಾಗಲೇ ದುಃಖಿಸುವುದು ಬೇಡ. ನನ್ನ ಉಪದೇಶದ ಪ್ರಕಾರ ನೀವೆಲ್ಲ ಚಂದ್ರಶೇಖರನನ್ನು ಭಕ್ತಿಯಿಂದ ಆರಾಧಿಸಿ. ಆ ಪರಶಿವನು ಸೃಷ್ಟಿಕರ್ತನೂ, ನಿಯಮಾಕನೂ, ಸಂಹಾರಕನೂ, ಸರ್ವಲೋಕಾಧಿಪತಿಯೂ, ಸತ್ಪುರುಷರ ಭಯ ನಿವಾರಕನೂ ಆಗಿದ್ದಾನೆ. ಆತನ ಪ್ರಭಾವವನ್ನು ತಿಳಿಯಲು ಯಾರಿಗೂ ಸಾಧ್ಯವಿಲ್ಲ. ಸೃಷ್ಟಿಯ ಆದಿಯಲ್ಲಿ 1000 ತಲೆಗಳಿಂದ ಕೂಡಿದವನಾಗಿ ಅಸಂಖ್ಯ ಭುಜಗಳಿಂದೊಡಗೂಡಿ ಪೃಥ್ವಿ, ಆಕಾಶ, ದಿಕ್ಕುಗಳನ್ನೂ ಸಂಖ್ಯಾತೀತವಾದ ಅನೇಕ ಲೋಕಗಳನ್ನೂ ಕೂಡಿದ ಮಹತ್ತರ ಕಾಂತಿಯಿಂದ ಈಶ್ವರನು ಪ್ರಕಾಶಿಸುತ್ತಿದ್ದನು. ಅಂತಹ ಕಾಲದಲ್ಲಿ ಆ ಈಶ್ವರನ ಪಾದ ಕಮಲಗಳನ್ನು, ಶಿರೋಭಾಗಗಳನ್ನು ಕಾಣುವ ವಿಚಾರದಲ್ಲಿ ನನಗೂ ವಿಷ್ಣುವಿಗೂ ವಿವಾದವಾಯಿತು. ನಾವಿಬ್ಬರೂ ಆ ಪಾದ ಕಮಲ ಶಿರೋಭಾಗಗಳನ್ನು ನೋಡುವಲ್ಲಿ ಅಸಮರ್ಥರಾದೆವು. ತಿಳಿವಿಗೆ ನಿಲುಕದ ಈ ಶಿವ ಸ್ವರೂಪವನ್ನು ಯಾರು ಹೇಗೆ ತಿಳಿಯಬಲ್ಲರು? ಒಂದು ಕ್ಷಣ ನೆನೆಸಿದ ಮಾತ್ರದಿಂದ ಪಾಪರಾಶಿಗಳು ದಗ್ಧವಾಗುವಂತಹ ಸನಾತನ ದೇವನಾದ ಈಶ್ವರನನ್ನು ಶರಣು ಹೋಗಿರಿ. ಪೂರ್ವದಲ್ಲಿ ದೇವತೆಗಳೆಲ್ಲ ಪತ್ನಿ ಸಹಿತರಾಗಿ ವಿಶ್ವಾಧಿಪತಿಯಾದ ಮೇರು ಪರ್ವತವನ್ನೇ ಬಿಲ್ಲಾಗಿ ಮಾಡಿಕೊಂಡ ನಾಶರಹಿತವಾದ 4 ವೇದಗಳಿಗೆ, ವೇದಾಂತಗಳಿಗೆ ದುರ್ಲಭನಾದ ಅಂಧಕಾಸುರ ಸಂಹಾರಿಯಾದ ಈಶ್ವರನನ್ನು ಗಂಧರ್ವ, ಕಿನ್ನರ, ಕಿಂಪುರುಷ, ನಾಗಾದಿಗಳಿಂದೊಡಗೂಡಿ ತ್ರಿಪುರಾಸುರ ಸಂಹಾರಕ್ಕಾಗಿ ಶರಣಾಗತರಾದರು. ಆಗ ಭೂಮಿಯನ್ನೇ ರಥವಾಗಿ ಮಾಡಿ ಆದಿಶೇಷನನ್ನು ಕುದುರೆಗಳಿಗೆ ಕಟ್ಟಿ, ಮೇರು ಪರ್ವತವನ್ನು ಬಿಲ್ಲಾಗಿ ಮಾಡಿ, ಸೂರ್ಯನನ್ನು ಚಕ್ರವಾಗಿ ಇರಿಸಿ, ಪರಬ್ರಹ್ಮವಾಕ್ಯನಾದ ನಾರಾಯಣನನ್ನು ಬಾಣವಾಗಿ ಮಾಡಿ, ಸಮರ್ಥನಾದ ಪಶುಪತಿಯು ತ್ರಿಪುರ ನಾಶ ಮಾಡಿದನು. ಓ ಪುತ್ರರೇ, ನನ್ನ ಆಜ್ಞೆಯಂತೆ ನೀವು ಭಕ್ತಿಯಿಂದ ಈಶ್ವರನನ್ನು ಪೂಜಿಸಿ ಭೂಲೋಕದಲ್ಲಿ ವಂಶ ಸ್ಥಾಪಿಸಿ ಕೈಲಾಸವನ್ನು ಹೊಂದಿರಿ ಎಂದನು. ಹೀಗೆ ಅಪರಾರ್ಕನಿಂದ ಮುಕ್ತಿ ಮಾರ್ಗ ತಿಳಿದ ವೈಶ್ಯರು ಆನಂದ ತುಂದಿಲರಾಗಿ, ಓ ದೇವೋತ್ತಮ, ನೀವು ಹೇಳಿದ ಈಶ್ವರನ ಸಂಬಂಧವಾದ ವ್ರತವು ನಮ್ಮ ಮಹಾಭಾಗ್ಯ. ನೀವು ಹೇಳಿದಂತೆಯೇ ನಡೆವೆವು. ಮರೆತು ಮಲಗಿದವರಿಗೆ ಕಸ್ತೂರಿ ಲೇಪನ ದೊರಕಿದಂತೆ ಭೂಲೋಕ ಪ್ರವೇಶ ಪ್ರಸ್ತಾಪದಿಂದ ಯೋಗೀಶ್ವರರಿಗೆ ಅವಶ್ಯಕವಾದ ಶಿವತತ್ವವು ನಮಗೆ ದೊರಕಿತು. ಭಕ್ತ ರಕ್ಷಕನಾದ ಶಂಕರನನ್ನು ತಪ್ಪದೇ ಪೂಜಿಸುತ್ತೇವೆ. ಆದರೆ ಯಾವ ಮಂತ್ರದಿಂದ ಆತನನ್ನು ಪೂಜಿಸಬೇಕು? ಪೂಜಾ ನಿಯಮಗಳೇನು? ಆ ವ್ರತ ವಿಧಾನಗಳೇನು? ಈ ಎಲ್ಲ ವಿಷಯಗಳನ್ನು ಆಲೋಚಿಸಿ ನಮಗೆ ಕೃಪೆಯಿಟ್ಟು ತಿಳಿಸಬೇಕು ಎಂದು ಪ್ರಾರ್ಥಿಸಿದರು. ಆಗ ಅಪರಾರ್ಕನು, ಓ ಮಕ್ಕಳೇ, ಕಾಮ ಕ್ರೋಧಗಳೆಂಬ ಶತ್ರುವರ್ಗಗಳನ್ನು ಜಯಿಸಿ ನಿಶ್ಚಲ ಬುದ್ಧಿಯುಳ್ಳವರಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿ ಶೀತೋಷ್ಣಗಳಲ್ಲಿ, ಸುಖ ದುಃಖಗಳಲ್ಲಿ, ಶತ್ರು ಮಿತ್ರ ಪಕ್ಷಗಳಲ್ಲಿ ಸಮಾನರಾಗಿ ಇತರರಿಗೆ ಉಪದ್ರವ ಮಾಡದೆ ನಿತ್ಯ ಸತ್ಯ ಕಾರ್ಯಗಳನ್ನು ಮಾಡುತ್ತಾ ಪರಿಶುದ್ಧನಾದ ಭಗವಂತನ ಶಿವನನ್ನು ಯಾರು ಆರಾಧಿಸುವರೋ ಅವನೇ ಶಿವನೆಂದು ಹೇಳುತ್ತಾರೆ. ನೀವು ಇಂತಹ ಗುಣ ಸಂಪನ್ನರಾಗಿ ಈಶ್ವರನ ಪೂಜೆಯನ್ನು ಮಾಡಿರಿ. ಬಂಗಾರದಿಂದಲೇ, ಮೃತ್ತಿಕೆಯಿಂದಾಗಲಿ, ಬೆಳ್ಳಿಯಿಂದಾಗಲಿ, ಪಾದರಸದಿಂದಾಗಲಿ ಲಿಂಗವನ್ನು ಮಾಡಿ ಗಣಪತಿಯ ಮುಂದಿರಿಸಿ ಧ್ಯಾನಿಸಿ ಪರಮ ಭಕ್ತಿಯಿಂದ ಪರಿಶುದ್ಧರಾಗಿ ಬಿಲ್ವ ತುಂಬಿ ಹೂವುಗಳಿಂದಲೂ, ಬಿಳಿಯ ಅಕ್ಷತೆಗಳಿಂದಲೂ, ಬಿಳಿಯ ಎಳ್ಳುಗಳಿಂದಲೂ ಪೂಜಿಸಿ ಧೂಪ ದೀಪಗಳನ್ನು, ನೈವೇದ್ಯವನ್ನು ಭಕ್ತಿಯಿಂದ ಸಮರ್ಪಿಸಬೇಕು. ಪರಿಶುದ್ಧರಾಗಿ ಮಂಗಳಕರವಾದ ಶಿವ ಪಂಚಾಕ್ಷರಿಯನ್ನೂ ಪಠಿಸಬೇಕು.
ಈ ಪ್ರಕಾರವಾಗಿ ಯಾರು ಮಾಡುವರೋ ಅವರಿಗೆ ಶಿವನು ಸುಲಭನಾಗುವನು. ಹೀಗೆ ಬ್ರಹ್ಮಪುತ್ರನಾದ ಮಹರ್ಷಿಯು ವೈಶ್ಯರಿಗೆ ಶಿವಪೂಜಾ ಕ್ರಮವನ್ನು ವೇದಶಾಸ್ತ್ರ ಆಗಮಗಳ ಪ್ರಕಾರ ಸರಿಯಾಗಿ ತಿಳಿ ಹೇಳಿ ಶಿವ ಪಂಚಾಕ್ಷರಿಯನ್ನೂ ಅದರ ತತ್ವವನ್ನೂ ಉಪದೇಶಿಸಿ ಭೂಮಿಯಲ್ಲಿ ವಂಶವನ್ನು ನಿಲ್ಲಿಸಿ ದೇವಪಿತೃ ಋಷಿಗಳ ಋಣವನ್ನು ತೀರಿಸಿ ಪರಮೇಶ್ವರನನ್ನು ಆರಾಧಿಸಿ ದುಸ್ತರವಾದ ತಪಸ್ಸನ್ನು ಮಾಡಿ ಶಿವ ಸಾನ್ನಿಧ್ಯವನ್ನು ಹೊಂದಿ ಕೈಲಾಸಕ್ಕಾಗಮಿಸಿರಿ ಎಂದು ಆಶೀರ್ವದಿಸಿ ವೈಶ್ಯರನ್ನು ತಪಸ್ಸಿಗೆ ಕಳುಹಿಸಿದನು. ಅನಂತರ ಆ ವೈಶ್ಯರು ಮಹರ್ಷಿಯ ಆಜ್ಞೆಯ ಪ್ರಕಾರ ಮೇರು ಪರ್ವತಕ್ಕೆ ಹೋಗಿ ಅಲ್ಲಿ ನಾರದನ ಉಪದೇಶದಿಂದ ಮಧ್ಯಮ ಲೋಕಕ್ಕೆ ಹೋಗಿ ಆ ಲೋಕದಲ್ಲಿ ಸತ್ಕರ್ಮಗಳಿಂದ ಬಹುಕಾಲ ಈಶ್ವರ ಆರಾಧನೆಯನ್ನು ಮಾಡಿದರು. ಅನಂತರ ಮಹರ್ಷಿಯ ಮಾತನ್ನು ನೆನೆದು ಆ ವೈಶ್ಯ ಪುಂಗವರು ಮೊಮ್ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಮೋಹ ಬಯಕೆ ಕ್ರೋಧಗಳನ್ನು ಬಿಟ್ಟು ಯಾತ್ರೆಯ ಇಷ್ಟದಿಂದ ತಪಸ್ಸಿಗಾಗಿ ಅಡವಿಗೆ ಹೊರಟರು. ಆ ಕಾನನದಲ್ಲಿ ಮುನಿಶ್ರೇಷ್ಠರಾದ ವೈಶ್ಯರು ಪುಣ್ಯ ಪ್ರದೇಶದಲ್ಲಿ ಸಂಚರಿಸಿ ಪವಿತ್ರ ಹಿಮವತ್ ಪರ್ವದ ಶಿಖರ ಭಾಗವನ್ನು ಸೇರಿದರು. ಅಲ್ಲಿ ಮಾನಸ ಸರೋವರ ತೀರದಲ್ಲಿ ಜಂಬೂ ವೃಕ್ಷಗಳಿಂದ, ಆಲದ ಮರಗಳಿಂದ, ಮುತ್ತುಗದ ಮರಗಳಿಂದ, ಮಾಮರಗಳಿಂದ, ತಾಳವೃಕ್ಷಗಳಿಂದ, ಮಾದಳದ ಗಿಡಗಳಿಂದ, ನಿಂಬೆ, ಹಲಸು, ಬೇವು, ಹಿಪ್ಪೆ, ಪಾರಿಜಾತ, ಮಂದಾರ, ಅಶೋಕ ಮುಂತಾದ ಎಲ್ಲಾ ಋತುಗಳಲ್ಲಿ ಹೂವು ಹಣ್ಣಾಗುವ ಗಿಡಗಳಿಂದ, ಮಲ್ಲಿಗೆಯ ಹೊದರುಗಳಿಂದ, ಜಾಜಿಯ ಗುಂಪುಗಳಿಂದ ಕೂಡಿದ, ಸಿಂಹ, ನವಿಲು, ಸರ್ಪ, ಜಿಂಕೆ, ಹುಲಿಗಳಿಂದ ಕೂಡಿದ, ಕಶ್ಯಪ, ಅತ್ರಿ, ಭರದ್ವಾಜ, ಪುಲಸಸ್ತ್ಯ, ಪುಲಹ ಮೊದಲಾದ ಮುನಿಗಳಿಂದ ಕೂಡಿದ, ಮಣಿಮಯ ಗುಹೆಗಳಿಂದ ಪ್ರಕಾಶಿಸುವ, ದೇವ, ಯಕ್ಷ, ಕಿನ್ನರರಿಂದ ಕೂಡಿದ ದೊಡ್ಡ ಆಶ್ರಮಕ್ಕೆ ಸೇರಿದರು. ಅಲ್ಲಿ ಮುನಿಗಳನ್ನು ಪೂಜಿಸಿ ಅವರ ಅನುಜ್ಞೆಯ ಪ್ರಕಾರ ಪುಣ್ಯ ದೇಶಗಳನ್ನು ನೋಡಲು ಹೊರಟರು. ಕೆಲವರು ಗಂಧಾದಿ ಪುಣ್ಯಕ್ಷೇತ್ರಗಳಿಗೆ, ಕೆಲವರು ನೈಮಿಷಾದಿ ಅರಣ್ಯಗಳಿಗೆ, ಕೆಲವರು ಸಿದ್ಧಸ್ಥಾನಗಳಿಗೆ ಪ್ರವೇಶಿಸಿದರು. ಆ ವೈಶ್ಯ ಋಷಿಗಳೆಲ್ಲ ಶಿವಾಸಕ್ತಿಯುಳ್ಳವರಾಗಿ ಶಿವಲಿಂಗಗಳನ್ನು ಮಾಡಿ ವಿದ್ಯುಕ್ತ ಪ್ರಕಾರ ಪೂಜಿಸಿ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿ ನಿರಂತರ ಶಿವ ಪಂಚಾಕ್ಷರಿಯನ್ನು ಜಪಿಸಿ ಪರವಶರಾಗಿ ಶಿವನನ್ನುದ್ದೇಶಿಸಿ ಘೋರವಾದ ತಪಸ್ಸನ್ನು ಪ್ರಾರಂಭಿಸಿದರು. ಗ್ರೀಷ್ಮ ಋತುವಿನಲ್ಲಿ ಪಂಚಾಗ್ನಿ ಮಧ್ಯದಲ್ಲಿದ್ದು, ಶಿಶಿರದಲ್ಲಿ ಉದರದಲ್ಲಿದ್ದು, ವರ್ಷಕಾಲದಲ್ಲಿ ಮೆರೆಖಾ ಭೂಮಿಯಂತವರಾಗಿ ವ್ರತದಿಂದ ಎಲೆಗಳನ್ನು, ನೀರನ್ನು ಆಹಾರ ಮಾಡಿಕೊಂಡು, ವಾಯುವನ್ನು, ಸೂರ್ಯಕಿರಣಗಳನ್ನು, ಬೆಳದಿಂಗಳನ್ನು, ಹೊಗೆಯನ್ನು ಆಹಾರ ಮಾಡಿಕೊಂಡು ಕೆಲವರು, ನಿರಾಹಾರಿಗಳಾಗಿ ಕೆಲವರು, ಇಂದ್ರಿಯಗಳನ್ನು ಜಯಿಸಿ ಕ್ರೋಧವನ್ನು, ಅಸೂಯೆ, ಲೋಭ, ಮತ್ಸರಗಳನ್ನು ಬಿಟ್ಟು ಸ್ಥಿರವಾದ ನಿಷ್ಠೆಯಿಂದ ಮಹಾಭೀಷಣ ತಪಸ್ಸನ್ನು ಮಾಡಿದರು. ಹೀಗೆ ಪುಣ್ಯಕ್ಷೇತ್ರದಲ್ಲಿ ಅನೇಕ ವರ್ಷಗಳವರೆಗೆ ದೇವತೆಗಳಿಗೂ ಅಶಕ್ಯವಾದ ತಪಸ್ಸನ್ನು ಆಚರಿಸಿದರು. ಆದರೆ ಅವರಿಗೆ ಅನುಗ್ರಹಿಸುವುದಕ್ಕಾಗಿ ಶಿವನು ಬರಲಿಲ್ಲ. ಆಗ ಖೇದದಿಂದ ಮತ್ತೆ ಹಿಮವತ್ ಪರ್ವತಕ್ಕೆ ಮರಳಿ ಅಲ್ಲಿಯ ಮಾನಸ ಸರೋವರದ ತೀರದ ಮುನಿಗಳಿಗೆ ನಮಸ್ಕರಿಸಿ, ಓ ಮಹಾನುಭಾವರೇ, ನಿಮ್ಮ ಆಜ್ಞೆಯ ಪ್ರಕಾರ ನಾವೆಷ್ಟು ದಿವಸ ತಪಸ್ಸು ಮಾಡಿದರೂ ಶಿವನು ಅನುಗ್ರಹಿಸಲಿಲ್ಲ. ಇನ್ನು ಮುಂದೆ ನಾವೇನು ಮಾಡಬೇಕು ಎಂದು ಬೇಡಿಕೊಂಡರು. ಆಗ ಮಹಾನೀಯರು ಜ್ಞಾನ ದೃಷ್ಟಿಯಿಂದ ಎಲ್ಲವನ್ನೂ ನೋಡಿ, ಓ ಪುತ್ರರೇ, ನಮ್ಮ ಹಿತವಚನವನ್ನು ಕೇಳಿರಿ. ತನಗೆ ಅತಿ ಪ್ರಿಯವಾದ ವಸ್ತುವನ್ನು ಬಿಡುವುದರಿಂದ ತಪಸ್ಸು 100ರಷ್ಟು ವೃದ್ಧಿಯಾಗುವುದು. ಯಾವ ವೈಶ್ಯನಿಗೆ ಭೂಮಿಯಲ್ಲಿ ಯಾವ ಪದಾರ್ಥವು ಹೆಚ್ಚು ಪ್ರಿಯಕರವೋ ಆ ವಸ್ತುವನ್ನು ಪ್ರಯತ್ನಿಸಿ ಬಿಟ್ಟು ಬಿಡಬೇಕು. ಯಾವ ವೈಶ್ಯನಿಂದ ಯಾವ ವಸ್ತುವು ಹೇಗೆ ಬಿಡಲ್ಪಟ್ಟಿದೆಯೋ ಆ ವಂಶದಲ್ಲಿ ಹುಟ್ಟಿದವರು ಕೂಡ ಅದನ್ನು ಬಿಡಬೇಕು. ಹೀಗೆ ನಿಯಮ ಮಾಡಿಕೊಂಡು ಮತ್ತೆ ತಪಸ್ಸು ಮಾಡಿದರೆ ನೀವು ಶೀಘ್ರವಾಗಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗುವಿರಿ ಎಂದರು. ಈ ಪ್ರಕಾರವಾಗಿ ಮಹರ್ಷಿಗಳ ಮಾತನ್ನು ಕೇಳಿ ಸಂತುಷ್ಟರಾದ ವೈಶ್ಯರು ಇಷ್ಟವಸ್ತು ಪರಿತ್ಯಾಗ ನಿಯಮಧಾರಿಗಳಾಗಿ ಇಮ್ಮಡಿ ಭಕ್ತಿಯಿಂದ ಈಶ್ವರನನ್ನು ಉದ್ದೇಶಿಸಿ ಆ ಮಾನಸ ಸರೋವರದ ತೀರದಲ್ಲಿ ತಪಸ್ಸಿಗೆ ಕುಳಿತರು. ಹೆಬ್ಬೆರಳಿನ ಮೇಲೆ ನಿಂತು ಸಾಯಂಕಾಲದವರೆಗೆ ಸೂರ್ಯನನ್ನು ನೋಡುತ್ತಾ ಪಂಚಾಕ್ಷರನ್ನು ಜಪಿಸುತ್ತಾ ಕಲ್ಲು ಕಂಬಗಳಂತೆ ನಿಂತ ಈ ವೈಶ್ಯರನ್ನು ಕಂಡು ಎಲ್ಲರೂ ಅಚ್ಚರಿಗೊಂಡರು. ಇವರ ತಪಪ್ರಭಾವಕ್ಕೆ ಮುನಿಶ್ರೇಷ್ಠರು ದೇವತೆಗಳೂ ಸಂತೋಷಿಸಿದರು. ರಾಮನಡಿಯಿಟ್ಟ ನೆಲ, ಭೀಮನು ಸುರಿದ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರತಟನಿ, ಸೋಮನಂ ಪೆತ್ತ ಕಡಲೀ ಪುರಾತನಗಳಿರೆ, ನಾವೆಂತು ಹೊಸಬರೆಲ್ಲೋ ಮಂಕುತಿಮ್ಮ. ತತ್ಪದಾಂಬುಜ ಸೇವಕಸ್ಯ ನಿತರಾಂ ಭಕ್ತಿಂ ಸ್ಥಿರಾಂ ಯಚ್ಚಮೆ, ಪಾಪಂ ನಾಶಯ ಶೋಷಯಾಜು ಜಲಧಿಂ ಸಂಸಾರ ರೂಪಂ ಶಿವೇ.
ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 7 ಮುಕ್ತಾಯ. ಧನ್ಯವಾದಗಳು. ಜೈ ವಾಸವಿ.